जय मंगलम जय नम पार्वती पति शिवर महादेव। श्रीमद जगद्गुरु शिवानंद स्वामी महाराज की जय। श्रीमद जगद्गुरु पूर्णानंद स्वामी महाराज की जय। श्रीमद जगद्गुरु श्रद्धानंद स्वामी महाराज की जय। सकल साधु संत महाराज की जय। जय मंगलम जय नम पार्वती पति शिवर महादेव। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं तस्मै श्री गुरुवे नमः। तस्मै श्री गुरुवे नमः। सर्वमंगलमांगल्ये शिवे सर्वार्थसाधके शरण्ये त्र्यंबके देवी देवी नारायण नमस्तुते नारायण नमस्तुते। प्रातस्मरणीय परम पूजनीय जगदादि जगद्गुरु जगದಂದರೆ ನೆನೆಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢತೀಶ್ವರರನ್ನು ಪ್ರಾತಸ್ಮರಣೀಯರು ಪರಮ ಪೂಜನೀಯರು ಜಗದಾದಿ ಜಗದ ವಂದನೀಯರಾಗಿರುವ ತಪಮೂರ್ತಿ ಮಹಾದೀರ್ಘ ವೈರಾಗ್ಯನಿಧಿ ಮುಕ್ತಿ ಶ್ರೀಪೀಠದ ಒಡೆಯ ಜಗದ್ಗುರು ಶಿವಾನಂದೇತೀಶ್ವರರನ್ನು ಹೃದಯಾರಂಭದಲ್ಲಿ ಧ್ಯಾನಿಸಿ ಪೂಜಿಸಿಕೊಂಡು ತತ್ಸ್ವರೂಪಿಗಳಾಗಿರುವ ಯಾವ 57 ವರ್ಷಗಳ ಪರ್ಯಂತರವಾಗಿ ಓಂಕಾರನಾದದ ಜೇಂಕಾರ ಹೊಡಿಸಿರುವ ಮಹಾದಾಸೋಹಿ ಭಕ್ತರ ಹೃದಯಾಂತರದಲ್ಲಿ ಸದಾ ಪೂಜೆಗೊಳ್ಳುತ್ತಿರುವ ಈ ನಾಡನ್ನೇ ಪಾವನಗೊಳಿಸಿ ಪಾವನರಾಗಿರುವ ನಮ್ಮನ್ನೆಲ್ಲ ಉದ್ಧಾರ ಮಾಡಿರುವ ಜಗದ್ಗುರು ಪೂರ್ಣಾನಂದೇತೀಶ್ವರರ ಕರ್ತೃಗದಿಗೆ ದೀರ್ಘದ ನಮಸ್ಕಾರೋಪವನ್ನು ಸಲ್ಲಿಸಿ ಯಾವ ಕೋಟಿ ಜಪಯಜ್ಞ ಹರಿಕಾರ ಭಕ್ತರ ಚಿಂತಾಮಣಿ ಸದಾ ಸ್ಮರಣೀಯರಾಗಿರುವ ತ್ರಿವೇದ ದಾಸೋಹಿಗಳೆಂದೇ ಪ್ರಖ್ಯಾತಿಗೊಂಡಿರುವ ಮಾನವ ಕುಲ ಉದ್ಧಾರ ಮೂರ್ತಿಯಾಗಿರುವ ಜಗದ್ಗುರು ಶ್ರದ್ಧಾನಂದ ಪಂಗಳ ಕರ್ತೃಗದಿಗೆ ದೀರ್ಘದ ನಮಸ್ಕಾರೋಪವನ್ನು ಸಲ್ಲಿಸಿ ಯಾವ ಅಧಿಕ ಮಾಸ ಪ್ರಯುಕ್ತವಾಗಿ ಸಾಂಗವಾಗಿ ಸಾಗಿ ಬಂದಿರುವ ವಿಶ್ವಶಾಂತಿಗಾಗಿ ನಡೆದಿರುವ ಕೋಟಿ ಜಪಯಜ್ಞ ದೇವಿ ಪಾರಾಯಣ ಜೊತೆಗೆ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಮ್ಮ ನಿಮ್ಮೆಲ್ಲರಿಗೆ ದಿವ್ಯವಂತ ದರ್ಶನ ಆಶೀರ್ವಚನ ನೀಡಲಿರುವ ಮಹಾಮೇಧಾವಿ ಜ್ಞಾನವೃದ್ಧರು ತಪೋವೃದ್ಧರು ವಯೋವೃದ್ಧರಾಗಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಹರಳಕಟ್ಟಿಂದ ದಯಮಾಡಿಸಿರುವ ನಿಜಗುಣ ಪೋಳ ಚನ್ನಕ್ಕೆ ನಮಸ್ಕಾರೋಪವನ್ನು ಸಲ್ಲಿಸಿ ಅದೇ ರೀತಿಯಾಗಿ ಶ್ರೀಮಠದ ಒಡೆಯರು ಭಕ್ತರ ಇಚ್ಛೆಯ ಮೇರೆಗೆ ಮಹಾಸಂಕಲ್ಪವನ್ನು ನೆರವೇರಿಸಿಕೊಂಡು ಯಾವ ಗುರುವಿನ ಸೇವೆಯಲ್ಲಿ ತತ್ಪರರಾಗಿರುವ ಶ್ರೀಮಠದ ಒಡೆಯರಾಗಿರುವ ಹಿರಿಯರು ಹದಳು ಹೃದಯರಾಗಿರುವ ಶಿವಲೋಹ ಶ್ರೀಗಳ ಚನ್ನಕ್ಕೆ ನಮಸ್ಕಾರೋಪವನ್ನು ಸಲ್ಲಿಸಿ ದೇವಿ ಆರಾಧಕರಾಗಿರುವ ಅರವಿ ಹುಣಸಳ ಗುರುಗಳಲ್ಲಿಯೂ ಅವರ ಶಿಷ್ಯ ಸಮೂಹಕ್ಕೂ ಅದೇ ರೀತಿಯಾಗಿ ಶ್ರೀದೇವಿ ತಾಯಿಯವರಲ್ಲಿಯೂ ಯಲ್ಲಮ್ಮ ತಾಯಿಯವರಲ್ಲಿಯೂ ಸುವರ್ಣಮ್ಮ ತಾಯಿಯವರಲ್ಲಿಯೂ ಎಲ್ಲ ಶಾಸ್ತ್ರೀಜಿಯವರಲ್ಲಿಯೂ ನಮ್ಮ ಹಾರ್ಮೋನಿಯಂ ಮಾಸ್ತರಲ್ಲಿಯೂ ಅದೇ ರೀತಿಯಾಗಿ ಎಲ್ಲ ಈ ದೇವಿ ಆರಾಧನೆಯನ್ನು ಮಾಡಲು ಬಂದಿರುವ ಎಲ್ಲ ಆರಾಧಕರಲ್ಲಿಯೂ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಸೋಮನಕೊಪ್ಪ ಹಾಗೂ ಸುತ್ತಮುತ್ತಲ ಗ್ರಾಮದಿಂದ ಪರಸ್ಥದಿಂದ ಬಂದಂಥ ಎಲ್ಲ ಭಕ್ತರಿಗೂ ಸಹಿತ ಶರಣಾರ್ಥಿಗಳ ಶಿವ ಸ್ವರೂಪಿಗಳೇ. ಅಧಿಕಾರವಾದಂಥ ವಿಷಯ ಶ್ರೀಮನ್ ನಿಜಗುಣ ಶಿವಿಗಳಿಂದ ವಿರಚಿತವಾದಂಥ ಕೈವಲ್ಯ ಪದ್ಧತಿ ಎಂಬ ನಾಮಕರಂತದ ಶಿವಕಾರ್ಯ ಸ್ಥಳದ 6ನೇ ಪದ್ಯದ ಒಂದು ಚರಣ. ಅದು ಯಾವುದಂತ ಕೇಳಿದ್ರೆ, ಪರಮೇಶ್ವರಿಯ ಪುಣ್ಯನಾಮವನ್ನು ಪಗಲಿರುಳು ಸರಸಾನುರಾಗದಿಂ ದೋದಿ ಕೇಳಿದವರಿಗೆ ದುರಿತ ಕಂಟಕ ಬಳೆದು ಕೈಸಾವೃತಿಯ ಒಮ್ಮಳತರ ಭೋಗ ಮೋಕ್ಷಗಳು ಅನ್ನೋಂಥ ಮಾತನ್ನು ಹುಣ್ಣಿಮೆ ದಿನ ನಿಮಿತ್ತ ಮಾಡಿಕೊಂಡು ಇವತ್ತು ದಿವಸ ದೇವಿ ಮಹಾತ್ಮೆಯ ಚರಿತ್ರೆ ಬಗ್ಗೆ ನಾವು ನೀವೆಲ್ಲರೂ ಚಿಂತನೆ ಮಾಡೋರಾಗೋಣ ಪುಣ್ಯಾತ್ಮರೇ. ಆ ದೇವಿ ಶಕ್ತಿ ಅಪಾರವಾದಂಥದ್ದು. ಶಕ್ತಿ ಇಲ್ಲಾರದ ಶಿವನಿಗೆ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ, ಶಿವಶಕ್ತಿಯಲ್ಲಿ ಭೇದ ಕಾಣಬಾರ್ದು ಅಂತ. ಅದಕ್ಕಾಗಿ ಯಾವ ಶ್ರೀಮನ್ ಶಿವಗಳು ತಮ್ಮ ನೀತಿಕ್ರಿಯಾ ಸ್ಥಳದ 10ನೇ ಪದ್ಯದಲ್ಲಿ ಹೇಳ್ತಾರೆ, ಕಾಲ ಕರ್ಮ ಮಾಯೆ ಎಂಬುವನ್ನು ಗೆಲ್ಲುವುದು ವಿಶಾಲ ಮತಿಗಳು ಶಿವಭಕ್ತಿಯುಕ್ತರಾಗಿರುವಂಥ ಪದ್ಯೊಳಗೆ ಕೊನೆಗೆ ಹೇಳ್ತಾರೆ, ಮಾಯೆ ಅಂದ್ರೆ ಪರಮಾತ್ಮ ತನ್ನ ಉಪಾಧಿ ಮಾಡ್ಕೊಂಥ ಶಕ್ತಿ. ಇದೆಲ್ಲ ಜಗತ್ತಾಗಬೇಕಾದ್ರೆ ಎದರಿಂದ ಆಗೈತೆ ಅಂದ್ರೆ ಮಾಯಾ ಶಕ್ತಿಯಿಂದ ಆಗ್ಯದ. ಪರಮಾತ್ಮ ಒಬ್ಬನಿಗೆ ಏನೂ ಮಾಡೋಕ್ಕಾಗಿಲ್ಲ. ಪರಮಾತ್ಮ ಸಂಕಲ್ಪ ಮಾಡಿದ, ಇಚ್ಛಾ ಮಾಡಿದ. ಏನಂದ್ರೆ ಬಹು ಪ್ರಜಾಯಾಮ್, ನಾನು ಒಬ್ಬನೇ ಇದ್ದೀನಿ, ಇನ್ನಷ್ಟು ಹೆಚ್ಚಿಗೆ ಮಾಡಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ. ಆದರೆ ತನ್ನಿಂದ ಏನೂ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಆವಾಗ ತನ್ನ ಶಕ್ತಿಯನ್ನು ಕರೆದ. ಆ ಶಕ್ತಿಯಿಂದಲೇ ಈ ಜಗತ್ತೆಲ್ಲ ಉತ್ಪತ್ತಿ ಆಯಿತು ಉಂಟು. ಪ್ರಕೃತಿ ಅಂತಾಯಿತು, ಮಹತ್ವ ಅಹಂಕಾರ ಇವುಗಳಿಂದ ಇದೆಲ್ಲ ಸೃಷ್ಟಿ ನಿರ್ಮಾಣ ಆಗಬೇಕಾಗಿತ್ತು. ಅಂದ್ರೆ ಯಾರ ಕಾರಣ ಅಂದ್ರೆ ಶಕ್ತಿ ದೇವಿ ಕಾರಣ ಅಂತ. ಅದಕ್ಕಾಗಿ ಅಂಥ ಪರಮಾತ್ಮ ಒಡ್ಡೋಗಲ ಕುಂತಾನ. ಅಷ್ಟರೊಳಗಾಗಿ ಏನು ನಡೀತು ಪ್ರಸಂಗ ಅಂದ್ರೆ, ಭೃಂಗಿ ನಾಟ್ಯ ಮಾಡ್ತಾ ಬಂದ.
ನಾಟ್ಯ ಮಾಡ್ತಾ ಬಂದ ಪರಮಾತ್ಮ ಪಾರ್ವತಿ ಕುಳಿತಾಗ ಪರಮಾತ್ಮನಿಗೆ ಮಾತ್ರ ನಮಸ್ಕಾರ ಮಾಡಿದ. ಆವಾಗ ದೇವಿಗೆ ಭಾಳ ಕೋಪ ಇಷ್ಟಳಾದಳು, ಸಿಟ್ಟು ಬಂತು. ಅಲ್ಲ ಭೃಂಗಿ, ನೀ ಏನು ಮಾಡಿದಂದ್ರೆ ಪರಮಾತ್ಮ ಅಷ್ಟ ನಮಸ್ಕಾರ ಮಾಡಿದ, ನನಗೆ ನಮಸ್ಕಾರ ಯಾಕೆ ಮಾಡಲಿಲ್ಲ ತಿಳ್ಕೊಂಡು ಸಿಟ್ಟಿಗೆ ಅದು ಏನು ಮಾಡಿದ ತನ್ನ ಶಕ್ತಿಯನ್ನು ಏನು ಮಾಡಿದ ಅಂದ್ರೆ ಭೃಂಗಿಯಿಂದ ಕಸ್ಕೊಂಡ್ಬಿಟ್ಳಂದು. ಆ ದೇವಿ ಶಕ್ತಿ ಯಾವಂದ್ರೆ ರಕ್ತ ಮಾಂಸ ಎಲುವುಗಳೆಲ್ಲ ಕಸ್ಕೊಂಡು ಬಿಟ್ಳು. ಅವೇನು ಉಳ್ದಂದ್ರೆ ಬರೀ ಅಸ್ಥಿ ಪಂಜರವಾಗಿ ಮಾತ್ರ ಉಳ್ದ. ಅವಾಗ ಇಷ್ಟೇ ಮಾಡಿದ್ರೆ ಅವನ ಶಕ್ತಿಯನ್ನು ಇದು ಮಾಡಬೇಕಂತ ತಿಳ್ಕೊಂಡು ದೇವಿ ಏನು ಮಾಡೋದು ಮತ್ತೊಂದು ಬಿರುಗಾಳನ್ನು ಬೀಸಿಬಿಟ್ಳಂದು. ಅವಾಗ ಬಿರುಗಾಳ ರೂಪ ಬೀಸಿದಾಗ ಇನ್ನೇನು ಕೆಳಕ್ಕೆ ಬೀಳ್ತಾನೆ ಅಷ್ಟರೊಳಗಾಗಿ ಪರಮಾತ್ಮ ಏನು ಮಾಡಿದ ತನ್ನ ಮಾಯಾ ರೂಪದಿಂದ ಮತ್ತೊಂದು ಕಾಲು ಕೊಟ್ಟ ಅಂತ. ಭೃಂಗಿಗೆ 3 ಕಾಲು, ಮುಕ್ಕಾಲು ಭೃಂಗಿ. ಅದಕ್ಕೆ ಹೇಳೋ ಕಾರಣ ಏನಂದ್ರೆ ಯಾರ ದೇವಿಯನ್ನು ಆರಾಧನೆ ಮಾಡಂಗಿಲ್ಲ, ದೇವಿಯನ್ನು ಸುಸ್ತಾಂಗಿಲ್ಲ, ಅವ್ರಿಗೇನು ಒಂದು ಕಂಟಕಗಳು ಬರ್ತಾವಂತ. ಆ ಕಂಟಕಗಳು ದೂರ ಆಗಬೇಕಾಯ್ತಂದ್ರೆ ಹಗಲಿರುಳು ಸರಸಾನರಾಗದೆ ನೀ ಕುಳಿತಾಗ ನೀನು ಹೆಂಗೆ ಶ್ವಾಸೋಚ್ಛ್ವಾಸಗಳು ನಾವು ಏನು ಪ್ರಯತ್ನ ಮಾಡಲಾರ್ದು ಹೆಂಗೆ ಆಗ್ತದೆ ಹಂಗೆ ನಮಗೇನು ಆಗ್ಬೇಕಂತ ದೇವಿ ನಾಮಸ್ಮರಣೆ ಹಂಗೆ ಆಗಬೇಕಾಗೈತಿ. ಒಂದು ಸಲ ಆದ್ಯ ಜಗದ್ಗುರು ಭಗವತ್ಪಾದಂಥ ಶಂಕರಾಚಾರ್ಯರು ಶಕ್ತಿಯಿಂದ ಏನಿಲ್ಲ ಮಾಯಾ ಸುಳ್ಳದ, ಅದಕ್ಕಾಗಿ ಏನು ಮಾಡ್ಬೇಕಂತ ತಿಳ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ್ರಂದ್ರೆ ಮಾಯೆಯನ್ನು ಸೋಲಿಸ್ಬೇಕು, ಮಾಯೆ ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡು ವಾದ ಮಾಡೋಕೆ ಎಲ್ಲಿಗೆ ಹೊಂಟಿದ್ರಂದ್ರೆ ಕಾಶಿಗೆ ಹೊಂಟಿದ್ರಂತ. ಕಾಶಿಗೆ ಹೊರಟ ಸಮಯದೊಳಗೆ ಏನಾಗಿತ್ತಂದ್ರೆ ಯಾವಾಗ ಆದ್ಯ ಜಗದ್ಗುರು ಶಂಕರಾಚಾರ್ಯ ಮಾಯೆ ಸುಳ್ಳು ಮಾಡಬೇಕು, ಶಕ್ತಿ ರೂಪ ಅಂತ ದೇವಿಯನ್ನು ಸುಳ್ಳು ಮಾಡಬೇಕಂತ ಹೊಂಟ ಖಂಡನ ಮಾಡೋಕೆ ಹೋಗೋ ಸಮಯದೊಳಗೆ ಅವ್ರಿಗೇನಾಗಿತ್ತಂದ್ರೆ 3 ದಿನ ಏಕಪ್ರಕಾರವಾಗಿ ಬಯಲ್ಕಡೆ ಹತ್ತಂದು ಎಲ್ಲ ಶಕ್ತಿ ಎಲ್ಲ ಹೋಗಿಬಿಡ್ತು. ಎಲ್ಲ ಶಕ್ತಿ ಹೋದ ಮೇಲೆ ನಾಳೆ ಬೆಳಗ್ಗೆ 10 ಗಂಟೆಗೆ ಕಾಶಿ ಒಳಗೆ ಏನಂತಂದ್ರೆ ವಾದ ವಿವಾದಗಳಿದ್ದು ಆ ಶಕ್ತಿ ದೇವಿಯನ್ನು ಖಂಡನೆ ಮಾಡಬೇಕಾಗಿತ್ತು. ಅವಾಗ ರಾತ್ರಿಯೆಲ್ಲ ವಿಚಾರ ಮಾಡಿದ್ರು ಆದ್ಯ ಜಗದ್ಗುರು ಶಂಕರಾಚಾರ್ಯರು, ಏನಪ್ಪ ಇದು ಮುಂಜಾನೆ ಬೆಳಗರೊಳಗಾಗಿ ದೇವಿ ಶಕ್ತಿಯನ್ನು ಸುಳ್ಳ ಏನೂ ಇಲ್ಲ ಮಾಯಾ ಇಲ್ಲ ಅಂತ ತಿಳ್ಕೊಂಡು ಸಿದ್ಧ ಮಾಡಬೇಕು ಹೊಂಟೀನಿ ನಾನು, ನನ್ನೊಳಗೆ ಶಕ್ತಿ ಇಲ್ಲಲ್ಲ ಏನು ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಅವಾಗ ದೇವಿ ರಾತ್ರಿ ಪ್ರತ್ಯಕ್ಷದಳಂತ. ಅಲ್ಲಪ್ಪ ಶಂಕರಾಚಾರ್ಯ, ನೀನು ನಾಳೆ ಹೊತ್ತೊಂಡ್ರೊಳಗಾಗಿ ನನ್ನ ಶಕ್ತಿಯನ್ನು ಖಂಡನ ಮಾಡಕ್ಕೆ ಹೋದೀವಿ, ನಿನ್ನ ಶಕ್ತಿ ಇಲ್ಲ ಏನು ಮಾಡ್ತೀವಿ ಹೇಳಂದಳು. ಅವಾಗ ಆದ್ಯ ಜಗದ್ಗುರು ಶಂಕರಾಚಾರ್ಯರು ಆ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಪ್ಪಾತೇವ ನಂದು ಅಂತ ಕ್ಷಮಾ ಕೇಳ್ಕೊಂಡಾಗ ಅವಾಗ ದೇವಿ ಏನು ಮಾಡಿದಳಂದ್ರೆ ಆವತ್ತಿನ ಕಾಲೊಳಗೆ ಮಜ್ಜಿಗೆ ಮಾಡ್ಕೊಂಡು ಬಂದು ಕುಡಿಸಿಲ್ಲ ಅಂತ. ನೋಡಿ ಶಕ್ತಿ ಹೆಂಗೆ ಬರ್ತದೆ ನಿನಗಂತ. ಆ ದೇವಿ ಸ್ವರೂಪದಿಂದ ಅಮೃತ ಪ್ರಾಯ ಅಂತ ಏನು ಮಾಡಿದಳಂದ್ರೆ ಪ್ರಸಾದ ರೂಪದಿಂದ ಮಜ್ಜಿಗೆ ಸೇವನೆ ಮಾಡಿದ. ಅವ ಮತ್ತು ಪುನಃ ಶಕ್ತಿ ಬಂತಂತ. ಅವಾಗ ಹೇಳಿದಂಥ ಯವ್ವ ನಿನ್ನ ಶಕ್ತಿ ಸುಳ್ಳು ಅನ್ನಕ್ಕೆ ಹೋಗಂಗಿಲ್ಲ ಅಂತ ತಿಳ್ಕೊಂಡು ಅವತ್ತಿನ ಸಹಿತ ಅದ್ವೈತವನ್ನು ಸ್ಥಾಪನಾ ಮಾಡಿದ ಕರೆ ಶಕ್ತಿ ಇಲ್ಲ ಅಂತ ಸ್ಥಾಪನಾ ಮಾಡೋಕೆ ಆಗಲಿಲ್ಲ ಅವ್ರಿಗೆ. ಅಂಥ ಶಕ್ತಿಯನ್ನು ಪಡ್ಕೊಂಡು ಬಂದಾರ. ದೇವಿ ಮಾತು ಮೇಲೆ ಬರುವಂಥ ಒಂದೇ ಒಂದು ವಿಷಯ, ಯಾವಾಗ ವಶಿಷ್ಠ ಮಹರ್ಷಿಗಳು ಎಲ್ಲ ಋಷಿಮುನಿಗಳ ಸಭಾದೊಳಗೆ ಕೂತ್ಕೊಂಡು ಮಾಯೆ ಇಲ್ಲ ಶಕ್ತಿ ಇಲ್ಲ ತಿಳ್ಕೊಂಡು ವಾದ ಮಾಡಬೇಕು ಅಂತ ತಿಳ್ಕೊಂಡು ಏನು ಮಾಡಾಕ್ತಾರೆ ತಿಳಿಸಾಕ ಹೊಂಟಿದ್ರಂತ. ಅವ್ರಿಗೂ ಸಹಿತ ಅಂಥದ ಪ್ರಸಂಗ ನಡೀತದೆ. ಅವಾಗ ವಶಿಷ್ಠರು ಏನು ಮಾಡಿದ್ರಂದ್ರೆ ಮಾಯೆ ಇಲ್ಲಪ್ಪ ಇದೆಲ್ಲ ಸುಳ್ಳದ ಹೇಳ್ತಾರೆ ನೋಡ್ರಿ ಅದ್ವೈತೊಳಗೆ ಏನಂದ್ರೆ ಜಗನ್ಮಿಥ್ಯ ಬ್ರಹ್ಮ ಸತ್ಯ ಜೀವೋ ಬ್ರಹ್ಮನ ಅಪರಹ ಅಂತ ತಿಳ್ಕೊಂಡು ಹೇಳ್ದಂಗೆ ಇದೆಲ್ಲ ಸುಳ್ಳು ಅಂತ ತಿಳ್ಕೊಂಡು ಹೇಳಾಕೋದ್ರು. ಅದನ್ನು ನಾವೇನು ಮಾಡಬೇಕಾಯ್ತಂದ್ರೆ ಮಹಾತ್ಮರು 3 ಸತ್ತಗಳು ಮಾಡ್ಕೊಂಡು ಬಂದಾರ. ಒಂದು ವ್ಯವಹಾರಿಕ ಸತ್ತ, ಒಂದು ಪ್ರಾತಿಭಾಷಿಕ ಸತ್ತ, ಒಂದು ಪಾರಮಾರ್ಥಿಕ ಸತ್ತ ಅಂತ. ಪ್ರಾತಿಭಾಷಿಕ ಸತ್ತೊಳಗೆ ಕಣ್ಣಿಗೆ ಕಾಣ್ತದೆ, ಅದ್ರಿಂದ ಏನರ ವ್ಯವಹಾರ ಆಕತ್ತಂದ್ರೆ ಆಗಂಗಿಲ್ಲ ಅಂತ. ಕಣ್ಣಿಗೆ ಕಾಣ್ತದೆ ಏನರ ವ್ಯವಹಾರ ಮಾಡೋಕ್ಕಂದ್ರೆ ಆಗೋದಿಲ್ಲ. ಪ್ರಾತಿಭಾಷಿಕ ವ್ಯವಹಾರಿಕದೊಳಗೆ ಸತ್ತದೊಳಗೆ ವ್ಯವಹಾರ ಮಾಡೋಕ್ಕಾಗ್ತದೆ, ಕೊಡೋದು ತೊಗೊಳ್ಳೋದು ಉಣ್ಣೋದು ಮಲಗೋದು ಹೇಳೋದು ಎಲ್ಲ ಮಾಡೋದು ವ್ಯವಹಾರ ಏನು ನಡೀತದೆ ವ್ಯವಹಾರಿಕ ಸತ್ತದ. ಪಾರಮಾರ್ಥ ಸತ್ತದೊಳಗೆ ಏನಂತ ಪರಮಾತ್ಮ ಬಿಟ್ಟು ಮತ್ತೊಂದು ಏನಿಲ್ಲ ಅಂತ ತಿಳ್ಕೊಂಡು ನಾವು ಏನು ಮಾಡ್ಬೇಕು ತಿಳ್ಕೊಬೇಕದು. ಅದಕ್ಕಾಗಿ ಹೇಳಿದ್ರು ಬಳಸಿದ್ರೆ ಅದ್ವೈತನು ಬಾಯದಲ್ಲಿ, ನೀವು ಹೊರಗೆ ಬಳಸಬೇಡ, ನಾವು ಒಳಗಣ ತಿಳ್ಕೊಬೇಕಾಗಿದೆ. ಏನಂತ ಆ ಪರಮಾತ್ಮ ಪರಬ್ರಹ್ಮ ವಸ್ತು ಬಿಟ್ಟು ಮತ್ತೊಂದಿಲ್ಲ, ಆ ಪರಬ್ರಹ್ಮ ವಸ್ತುವೇ ದೇವಿನೇ ಪರಬ್ರಹ್ಮ ವಸ್ತು ಅಂತ ತಿಳ್ಕೊಬೇಕಾಗಿದೆ. ಅದಕ್ಕಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಸಹಿತ ತಪಸ್ಸು ಮಾಡಿದರು, ಅಂಥ ಶಕ್ತಿಯನ್ನು ಪಡ್ಕೊಂಡ್ರು ಪುಣ್ಯಾತ್ಮರು. ಅದಕ್ಕೆ ಅಂಥ ಸಭೆಯದೊಳಗೆ ವಶಿಷ್ಠರು ಏನು ಹೇಳಿದ್ರು ಅಂದ್ರೆ ಮಾಯಾ ಇಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಆಗಿಂದಾಗಲೇ ಏನು ಮಾಡ್ತು ಮಾಯಾ ತನ್ನ ಶಕ್ತಿಯನ್ನು ತೋರಿಸಿಬಿಟ್ಟಳಂತ. ಏನು ಮಾಡಿದಳಂದ್ರೆ ಆಗಿಂದಾಗಲೇ ವಶಿಷ್ಠರು ಆ ಅರಣ್ಯದೊಳಗೆ ಶಬರಿಯನ್ನು ಕೂಡ್ದಂಗೆ ಮಾಡಿದ್ರು. ಶಬರಿಗೆ 100 ಮಕ್ಕಳು ಆಗೋಂಗೆ ಮಾಡಿಬಿಟ್ರಂತ. ಅವಾಗ ವಶಿಷ್ಠರಿಗೆ ಗಾಬರಿ ಆದರು. ಕಣ್ಣು ಮುಚ್ಚಿ ಕಣ್ಣು ತೆರಳೊಳಗಾಗಿ ಏನು ಮಾಡಿದ ಆಗಿಂದಾಗಲೇ ಅದೇ ಸಭೆಗೆ ಏನು ಮಾಡಿದ್ರೆ ಆ ಶಬರಿ ತನ್ನ ಮಕ್ಕಳ ಜೊತೆ ಕರ್ಕೊಂಡು ಬಂದು, ಅಲ್ಲ ಇಂಥ ವಶಿಷ್ಠ ಮಹರ್ಷಿ ಅಂತೀರಿ ನೀವೆಲ್ಲ, ನೋಡ್ರಿ ಇವು ಹೆಂಗೆ ಬ್ರಹ್ಮಚಾರಿ ಆಗ್ತಾನೆ, ಇಂಥ ಮಹರ್ಷಿ ಹೆಂಗೆ ಆಗ್ತಾನೆ, ನನ್ನ ಜೊತೆ ಸಂಘ ಮಾಡ್ಕೊಂಡನ, ಸಂಘದಿಂದ ಇಷ್ಟೆಲ್ಲ ಮಕ್ಕಳಾಗ್ಯಾವ, ಇವು ಹೆಂಗೆ ಮಹರ್ಷಿ ಹಾಕ್ಕಾನ ಅಂತ ತಿಳ್ಕೊಂಡು ಏನು ಮಾಡಿದಳ್ರಿ ಮಾಯೆ ತನ್ನ ಶಕ್ತಿ ತೋರಿಸಿದಾಗ ಅವಾಗ ವಶಿಷ್ಠರು ತ್ರಾಯಿ ಅಂದ ವಶಿಷ್ಠ, ನಾನು ತಪ್ಪಾತವ ನಾ ಇಲ್ಲ ಅಂದದ್ದು ತಪ್ಪಾತು, ಅದಕ್ಕೆ ನಿನ್ನ ಶಕ್ತಿಗೆ ಅಗಾಧವಂಥ ಶಕ್ತಿ ಅದ ಅಂತೀರಿ ನೋಡ್ರಿ ಅವ ನೀವೆಲ್ಲ. ಏನು ರೀ ಅವ ನಮ್ಮ ಆದಿಶಕ್ತಿ ರೇಣುಕಾ ಎಲ್ಲ ಅಗಾಧ ಶಕ್ತಿ ಉಳ್ಳಾಕಿ ಹೆಣ್ಣೋದು ಗಂಡು ಮಾಡಲ್ಲ ಗಂಡು ಹೆಣ್ಣು ಮಾಡಲ್ಲ ಅಂತೀರಲ್ಲ. ಅದಕ್ಕಂತ ಮಾಡುವಂಥ ಶಕ್ತಿ ಏನಾರು ಐತೆ ಅಂದ್ರೆ ಏನು ಮಾಡ್ತಾಯಿದ್ರೆ ಆದಿಶಕ್ತಿ ಕೃಪಾದ ಆ ದೇವಿ ಶಕ್ತಿ ಅದ. ಅದಕ್ಕೆ ಅಷ್ಟೊತ್ತಿಗೆ ತ್ರಾಯಿ ಎಂದು ವಶಿಷ್ಠ ತಿಳ್ಕೊಂಡು ತನ್ನ ಅಧ್ಯಯನ ಪೂರ್ಣವಾಗಿ ಪರಮಾತ್ಮ ಸ್ವರೂಪ ಅಂತ ವಶಿಷ್ಠ ಮಹರ್ಷಿ ಸಹಿತ ಏನು ಮಾಡೋದು ದೇವಿಗೆ ನಾನು ತಪ್ಪಾತವ ನೀ ಇಲ್ಲ ಅಂದು ತಪ್ಪಾತು ಅಂತ ತಿಳ್ಕೊಂಡು, ಯಾಕಂದ್ರೆ ತನ್ನ ಶಿಷ್ಯರಂತ ಏನು ಮಾಡಿದ್ರಂದ್ರೆ ರಾಮಚಂದ್ರ ಪ್ರಭುರ ಮುಂದೆ ವಶಿಷ್ಠ ತಲೆ ತೆಗೆಸೋಂಗೆ ಮಾಡಿದಳಂತ.
ಅದಕ್ಕೆ ಅಂಥ ಶಕ್ತಿಯನ್ನು ಮಾಡೋರು ಯಾರಾದರೂ ದೇವಿ ಇದ್ದಾಳೆ. ಅದಕ್ಕಾಗಿ ನಾವೇನು ಮಾಡಬೇಕಾಯ್ತಂದ್ರೆ ದೇವಿಯ ಶಕ್ತಿಯನ್ನು ಹಗಲಿರುಳು ರಾತ್ರಿ ಅನ್ನಾರ್ದ ಹಗಲಿ ಅನ್ಲಾರ್ದ ಏನು ಮಾಡ್ಬೇಕು, ಸರಸಾನವರಾಗದೆ ಭಾಳ ಸರಳವಾಗಿ ಕುಳಿತಾಗ ನಿಂತಾಗ ಹೇಳ್ಕೊಂಬಂದಾರ. ಮಲ್ಲಿಗೆ ನೆಲೆಯಲ್ಲಿ ಬೇಕು, ಕುಳಿತಿ ನೆಲೆಯಲ್ಲಿ ಇರಬೇಕು, ನಡೆಯುತ್ತಾ ಕೊಳ್ಳುವಾಗ ತೊಗೊಳ ತುಂಬ ಸಹಿತ ಏನು ಮಾಡ್ಬೇಕಂದ್ರೆ ದೇವಿಯನ್ನು ಸ್ಮರಣೆ ಮಾಡ್ಬೇಕಂತ. ದೇವಿ ಒಬ್ಬ ಕೆದಾಳಪ್ಪ, ಆಕೆ ಶಕ್ತಿಯಿಂದ ಇದೆಲ್ಲ ನಡೆ ತಿಳ್ಕೊಂಡು ಯಾರು ಗಟ್ಟಿ ನಂಬ್ಕೊಂಡು ಆ ಪರಬ್ರಹ್ಮ ವಸ್ತುವನ್ನು ಕಾಣ್ತಾರ, ಆ ಪರಬ್ರಹ್ಮ ವಸ್ತುವನ್ನು ಏನು ಮಾಡ್ತದೆ ಸಾಧ್ಯ ಆಗ್ತದೆ. ನಾವು ಇಲ್ಲಾಂದ್ರೆ ಏನಾಗ್ತೀವಿ ಅಂದ್ರೆ ಸುಮ್ಮನೆ ಏನೇನೋ ಮಾಡಿ ಇವತ್ತು ದಿವಸ ಏನಾಗಿವೆ ಅಂದ್ರೆ ಭಾಳ ಜನ ಏನು ಮಾಡ್ಯಾರಿ, ಗಿಡಕ್ಕೆ ಸುತ್ತಾಕಿ ಬಿಡ್ಕೊಳ್ಳೋ ಭಾಳ ಜನ ಅದಾರ. ಕಲ್ಲ ದೇವ್ರು ಕಂಡವ್ರು ಭಾಳ ಮಂದಿ ದೇವರು ಅದಾರ. ಅದಕ್ಕಾಗಿ ಹೇಳ್ತಾರೆ, ಏನು ಹೇಳ್ತಾರ ಶರಣರು, ಸುತ್ತುವ ಮರವ ಬತ್ತುವ ಜಲವನ್ನು ಕಂಡವ್ರು ನಿಮ್ಮ ನೆತ್ತರ ಕಾಣಕ್ಕೆ ಕೂಡಲ ಸಂಗಮ ದೇವ. ನಾವೇನು ಮಾಡವ್ರ ಅಂದ್ರೆ ಎಲ್ಲರೂ ಒಂದು ಗಿಡ ಆಯ್ತಂದ್ರೆ ಹೊಸ ದೇವರಾದಂದ್ರೆ ಹೋಗಾರೇವ ನಾವು ಈ ಕಡೆ ಹೋಗಂಗಿಲ್ಲ. ನಮ್ಮ ಸೋಮನ ಕೊಪ್ಪದ ಕಡೆ ಯಾರು ಭಕ್ತರಾಗಿರಿ, ಈ ಮಠಕ್ಕೆ ಯಾರು ಭಕ್ತಾಗಿರಿ, ಅವ್ರು ಯಾವ ದೇವ್ರಿಗೆ ಬಂದು ನೋಡಿಲ್ಲ ನಾನು. ಮತ್ತಿನ್ನು ಉಳಿದವ್ರು ಏನಾಗ್ಯಾರ ಅಂದ್ರೆ ಇಲ್ಲಿ ಬಂದಾಗ ಈ ಬುತ್ತಿನ ಹಚ್ಚವ್ರ, ಅಲ್ಲಿ ಹೋದಾಗ ಭಂಡಾರ ಹಚ್ಚವ್ರ. ಅದಕ್ಕೆ ಅಂತಾರೆ ನೋಡ್ರಿ, ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರ, ನಾವು ಹೇಳ್ದಂಗೆ ಕೇಳ್ತಾವ ನಮ್ಮ ದೇವರ. ಅಡ್ಡ ಬಡಿದ್ರೆ ಅಡ್ಡ ಬಿಡ್ಕೊಂತ ನಮ್ಮ ದೇವರ, ಉದ್ದು ಬಡಿದ್ರೆ ಉದ್ದು ಬಿಡ್ಕೊಂತ ದೇವರ. ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರ, ನಾವು ಹೇಳ್ದಂಗೆ ಕೇಳ್ತಾವ ನಮ್ಮ ದೇವರ. ನಮ್ಮ ದೇವ್ರ ನಾವು ಹೇಳ್ದಂಗೆ ಕೇಳೋ ಏನಿಲ್ಲರಿ. ಸುತ್ತಾಕಿ ಏನು ಮಾಡೋದಂದ್ರೆ ಆ ಒಂದು ಗಿಡ ಆಯ್ತು ಅಂದ್ರೆ ಅಲ್ಲಿ ಕಲ್ಲು ಇಟ್ಟು ಅಂದ್ರೆ ಅದಕ್ಕೊಂದು ಸೀರೆ ಉಡಿಸ್ಬಿಡೋರು ನಾವು. ಇಲ್ಲೊಂದು ದೇವ್ರ ಅದಾಳವ, 7 ಮಕ್ಕಳು ತಾಯಿ ಅಂತ. ಅದಕ್ಕೆ ಯಾಕಂದ್ರೆ ಇಲ್ಲ ಅಂತಲ್ಲ, ಶಕ್ತಿ ರೂಪವನ್ನು ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ಎಲ್ಲಿ ತುಂಬ್ಯಾರಂದ್ರೆ ಮರದೊಳಗೆ ಕಂಡವ್ರು ಅದಾರ, ಕಲ್ಲಿನೊಳಗೆ ಕಂಡವ್ರು ಅದಾರ. ಜಗತ್ತಿನ ಕಣದೊಳಗೆ ಭಾರತೀಯ ಸಂಸ್ಕೃತಿ ಒಳಗೆ ನಾವೇನು ಕಂಡವ್ರು ಅಂದ್ರೆ ಭಾರತ ಭೂಮಿ ಒಳಗೆ ದೇವಿಯ ಶಕ್ತಿ ಕಂಡವ್ರು ಅದಾರ. ಯಾಕಂದ್ರೆ ದೇವಿಯ ಅಖಂಡ ಶಕ್ತಿ ಒಳಗೆ 51 ಶಕ್ತಿ ಪೀಠಗಳಂತದ ನಮ್ಮ ಭಾರತ ದೇಶದೊಳಗೆ. ಅಂಥ ಪವಿತ್ರವಂಥ ಪುಣ್ಯಕ್ಷೇತ್ರದೊಳಗೆ ಅಂಥ ಶಕ್ತಿ ಪೀಠಗಳು ಅದಾವಂತ ತಿಳ್ಕೊಂಡು ನಾವು ನೀವೆಲ್ಲ ದೇವಿಯನ್ನು ನಂಬ್ಕೊಬೇಕಾಯ್ತು ಪುಣ್ಯಾತ್ಮರ. ಅದಕ್ಕಾಗಿ ಆ ನಿಟ್ಟಿನೊಳಗೆ ನಾವು ಏನು ಮಾಡಬೇಕಾಯ್ತು ಅಂಥ ಪರಮೇಶ್ವರ ತಾಯಿಯ ನಾಮವನ್ನು ಹಗಲೆಲ್ಲರೂ ನಾವು ನೀವೆಲ್ಲ ಏನು ಮಾಡೋ ಸ್ಮರಣೆ ಮಾಡೋಣ. ನಮಗೆ ನಿಷ್ಕಾಮದಿಂದ ಏನಾದರೂ ಮಾಡಿದರೆ ಮೋಕ್ಷ ಆಗ್ತದೆ. ನಮ್ಮ ಭೋಗ ಮೋಕ್ಷಗಳು ಬೇಕಂದ್ರೆ ಸಕಾಮದಿಂದ ತಾಯಿ ನನಗೆ ಇಂಥದ್ದು ಬೇಕಂತ ತಿಳ್ಕೊಂಡು ಯಾರು ಬೇಡ್ತಾ ಇದ್ದಾರೆ, ಬೇಡಿದನ್ನು ಕೊಡುವಂಥ ಶಕ್ತಿ ಆ ದೇವಿ ಇಲ್ಲದ. ಅದಕ್ಕಾಗಿ ನಾವೇನು ಬಿಡಬೇಕಂದ್ರೆ ಅಂಥ ಶ್ರದ್ಧಾ ಭಕ್ತಿಯಿಂದ ಆ ದೇವಿಯನ್ನು ಸ್ಮರಣೆ ಮಾಡಿ ನಾವು ನೀವರ ಆ ದೇವಿ ಕೃಪೆಗೆ ಪಾತ್ರಗಳಂತ ಮಾತನ್ನು ಹೇಳ್ತಾ 2 ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ.